ಈಗ ಸರ್ಕಾರದ ವಿರುದ್ಧ ಮತ್ತೊಂದು ಹಂತದ ಸಮರಕ್ಕೆ ಸಾರಿಗೆ ಸಿಬ್ಬಂದಿಗಳು ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಅದ್ರ ಪ್ರಕಾರ ನೋಡ್ತಾ ಹೋದಾಗ ಮೇ 20ರಿಂದ ರಸ್ತೆಗಿಳಿಯೋದಿಲ್ವಾ ರಾಜ್ಯ ಸಾರಿಗೆ ಬಸ್ಗಳು ಅನ್ನುವಂತ ಪ್ರಶ್ನೆಯನ್ನ ಆತಂಕವನ್ನ ಹುಟ್ಟುಹಾಕ್ತಾ ಇದೆ. ಯಾಕಂದ್ರೆ ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೌಕರರು ಮುಂದಾಗ್ತಾ ಇದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರಿದ್ರ ಸಾರಿಗೆ ಸಿಬ್ಬಂದಿ ಹಾಗಿದ್ರೆ ಮೇ 20ರಿಂದ ರಸ್ತೆಗೆ ರಾಜ್ಯ ಸಾರಿಗೆ ಬಸ್ಗಳು ಇಳಿಯೋದಿಲ್ವಾ? ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇರುವಂತದ್ದು ಸಾರಿಗೆ ನೌಕರರೆಲ್ಲರೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ 4,000 ನಿಗಮಗಳ ನೌಕರರು ಮುಷ್ಕರದಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿದೆ. 1.25 ಲಕ್ಷ ಸಾರಿಗೆ ನೌಕರರ ಬಹುದೊಡ್ಡ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದಾರೆ. 38 ತಿಂಗಳ ಹಿಂಬಾಕಿ ವೇತನ ಏನಿದೆ, ಜೊತೆಗೆ 25% ವೇತನ ಹೆಚ್ಚಳ ಮಾಡಬೇಕು ಅನ್ನುವಂತ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನ ನೌಕರರು ನೀಡ್ತಾ ಇರುವಂತದ್ದು. ಈಗ ಹಾಗಿದ್ರೆ 20ರಿಂದ ಈ 4 ಹಂತದಲ್ಲಿ ಬರುವಂತಹ ಸಾರಿಗೆ ಬಸ್ಗಳು ರಸ್ತೆಗಿಳಿಯೋದಿಲ್ವಾ? ಅಲ್ಲಿಂದ ಜನತೆಗೆ ಎಷ್ಟು ಸಮಸ್ಯೆ ಆಗತ್ತೆ? ಈ ಬಹುದಿನಗಳ ಬೇಡಿಕೆಯನ್ನ ಯಾವಾಗ ಈಡೇರಿಸುತ್ತೆ ಸರ್ಕಾರ? ಈ ಒಂದು ಬೇಡಿಕೆಗಳನ್ನ ಈಡೇರೋವರೆಗೂ ಕೂಡ ನಾವು ಮುಷ್ಕರವನ್ನ ಹೋರಾಟವನ್ನ ಹಿಂಪಡೆಯೋದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿರುವಂತದ್ದು ನೌಕರರು. 1.25 ಲಕ್ಷ ಸಾರಿಗೆ ನೌಕರರ ಬಹುದೊಡ್ಡ ಬೇಡಿಕೆ 38 ತಿಂಗಳ ಹಿಂಬಾಕಿ ವೇತನ ಜೊತೆಗೆ 25% ವೇತನ ಹೆಚ್ಚು ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ಈಡೇರಿಸಬೇಕು. ಈಡೇರೋವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತ ನೌಕರರು ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾರೆ. ಎಸ್ ವಿನುತಾ, ಹಾಗಿದ್ರೆ ಈಗ ಒಂದ್ ರೀತಿಯಾಗಿ ಆತಂಕ ಉಂಟಾಗ್ತಿದೆ 20ನೇ ತಾರೀಕಿಂದ ಏನಪ್ಪಾ ನಮ್ಮ ಗತಿ ಅಂತ ಜನತೆಗೆ. ಯಾಕೆ ಸರ್ಕಾರ ತಲೆ ಕೆಡಿಸ್ಕೋತಿಲ್ಲ? ಏನಾಗ್ತಾ ಇದೆ? ನೌಕರರ ಒಂದು ನಿಲುವು ಏನು ಅಂತ ನೋಡ್ತಾ ಹೋದಾಗ ಇದೇ 20ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ಮಾಡೋದಕ್ಕೆ ಇಡೀ ನಮ್ಮ ಕರ್ನಾಟಕದ 4 ನಿಗಮಗಳು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಅವರಿಗೆ ಬಾಕಿ ಉಳಿದಿದ್ದಂತಹ 32 ತಿಂಗಳ ಹಿಂಬಾಕಿ ಹಣವನ್ನ ವಾಪಸ್ ಕೊಡ್ಬೇಕು ನಮ್ಗೆ, ಜೊತೆಗೆ 7ನೇ ವೇತನ ಆಯೋಗದ ಪರಿಷ್ಕರಣೆ ಕೂಡ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಸತತವಾಗಿ ಇಟ್ಕೊಂಡೇ ಬಂದದ್ದು. ಆದ್ರೆ ಮೊನ್ನೆ ಒಂದು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಕೇವಲ ಕಣ್ಣೊರೆಸುವ ಪ್ರಯತ್ನವಾಗಿ ಕೇವಲ 26 ತಿಂಗಳ 450 ಕೋಟಿ ಅನುದಾನವನ್ನು ಕೇವಲ ಮಾಡಲಾಗಿತ್ತು ಅನ್ನುವಂಥದ್ದು. ಅದು ಕೇವಲ ಅನುದಾನ ಮಾಡಿದ್ದೇ ಆಯ್ತು ಹೊರತು ಯಾವುದೇ ಒಂದು ನೌಕರರಿಗೆ ಅದರಿಂದ ಯಾವುದೇ ತರ ಉಪಯೋಗವಾಗ್ಲಿಲ್ಲ, ಯಾವುದೇ ತರ ಜಮಾ ಆಗ್ಲಿಲ್ಲ ಅನ್ನುವಂತಹ ಒಂದು ನಿರಾಸೆ ಸಾರಿಗೆ ನೌಕರರಲ್ಲಿ ತಲೆ ಮಾಡಿದಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಅನ್ಯಾಯವಾಗಿದೆ. ನಮ್ಗೆ ಏನು ಬಾಕಿ ಉಳಿದಿತ್ತು 32 ತಿಂಗಳ ವೇತನ ಹಿಂಬಾಕಿ ಹಣ, ಅದನ್ನ ನಮ್ಗೆ ಸಂಪೂರ್ಣವಾಗಿ ನೀಡಬೇಕು, ಇಲ್ಲವಾದ್ರೆ ನಾವು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ಮಾಡಲಾಗ್ತಿದೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಇದೀಗ 4 ಸಾರಿಗೆ ನಿಗಮದ ನೌಕರರು ಸುಮಾರು 1,25,00,000 ಸಾರಿಗೆ ನೌಕರರು ಒಗ್ಗೂಡಿ ಒಂದು ಬೃಹತ್ ಬೇಡಿಕೆಗಳಿಗೆ ತಮ್ಮ ಬೇಡಿಕೆಗಳನ್ನ ಆಗ್ರಹಿಸಿ ಒಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೆರಡು ತಿಂಗಳಲ್ಲ, ಇದು 38 ತಿಂಗಳ ಹಿಂಬಾಕಿ ವೇತನ ಆಗಿರ್ಬೋದು, ಅಥವಾ ಜೊತೆಗೆ 25% ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಒಳಗೊಂಡಂತೆ ಅನೇಕ ಬೇಡಿಕೆಗಳ ಕುರಿತಾಗಿ ಒಂದು ಬೃಹತ್ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇರುವಂತದ್ದು. ಇನ್ನ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನ ಕೈ ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೂಡ 4 ನಿಗಮಗಳು ಕೂಡ ನೀಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಪ್ರೆಸ್ ಮೀಟ್ ಕೂಡ ಕರೆಯಲಾಗಿತ್ತು. ಒಟ್ಟು ನಮ್ಗೆ ಸಾಕಷ್ಟು ನಮ್ಮ ಬೇಡಿಕೆಗಳು ಇರುವಂತದ್ದು 35 ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನೋದಾದ್ರೆ 38 ತಿಂಗಳ ವೇತನ ಹಿಂಬಾಕಿಯನ್ನ ಕೊಡ್ಬೇಕು, 2024 ಜನವರಿ 1ರಿಂದ ನಮ್ಮ ಮೂಲ ವೇತನ ಏನಿದೆ ಅದಕ್ಕೆ 25% ಅಷ್ಟು ಏರಿಕೆಯನ್ನ ಮಾಡ್ಬೇಕು, ಜೊತೆಗೆ 31% ತುಟ್ಟಿ ಭತ್ಯೆಯನ್ನ ಮಾಡಿ ನಮ್ಮ ಮೂಲ ವೇತನದ ಜೊತೆ ವಿಲೀನ ಮಾಡ್ಬೇಕು ಅನ್ನುವಂಥದ್ದು. ಇನ್ನ ಬಾಟ ಆಗಿರ್ಬೋದು ಮತ್ತಿತರ ಭತ್ಯೆಗಳನ್ನ ಹೆಚ್ಚಳ ಮಾಡ್ಬೇಕು ಅನ್ನುವಂಥದ್ದು. ಇನ್ನು ಕೋವಿಡ್ ಸಮಯದಲ್ಲಿ ಯಾರೆಲ್ಲ ಕೆಲಸವನ್ನ ನಿರ್ವಹಿಸಿದ್ರು ಅವ್ರಿಗೂ ಕೂಡ ಅರಿಯಸನ್ನ ನೀಡಬೇಕು ಅನ್ನುವಂಥದ್ದು. ಜೊತೆಗೆ 26 ತಿಂಗಳ ಬಾಕಿ ಹಣವನ್ನ ಏನು ನಾವು ಮೊನ್ನೆ ಘೋಷಣೆ ಮಾಡಿದಂಥದ್ದು 1,272 ಕೋಟಿ ಹಣವನ್ನ ಒಂದೇ ಕಂತಿನಲ್ಲಿ ಏನು ನಮ್ಮ ಸರ್ಕಾರ 450 ಕೋಟಿಯನ್ನ ಮೊದಲ ಹಂತದಲ್ಲಿ ಕೊಡ್ತೀವಿ, ಹಂತವಾಗಿ ಕೊಡ್ತೀವಿ ಅಂತ ಹೇಳಿದಂಥದ್ದು. ಆದ್ರೆ ಅದಕ್ಕೆ ಒಪ್ಪದ ನೌಕರರು ನಮ್ಗೆ ಕಂಪ್ಲೀಟ್ ಆಗಿ 1,272 ಕೋಟಿ ಹಣವನ್ನು ಕೂಡ ಒಂದೇ ಕಂತಿನಲ್ಲಿ ಹಾಕ್ಬೇಕು ಅನ್ನುವಂತಹ
ಬೇಡಿಕೆಗಳನ್ನ ಇಡುವ ಮೂಲಕ ಇವತ್ತು ಸಂಪೂರ್ಣವಾಗಿ ಒಂದು ಬೃಹತ್ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವಂತದ್ದು 20ನೇ ತಾರೀಕು. ಇದೇ 20ನೇ ತಾರೀಕು ರಾಜ್ಯಾದ್ಯಂತ ಸಾರಿಗೆ ನೌಕರರು ರಸ್ತೆಗಿಳಿದು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಗಾಯತ್ರಿ. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.